ಗಲಭೆ ಸೃಷ್ಟಿಸುವ ಬಿಜೆಪಿ ನಾಯಕರಿಗೆ ಸ್ವಾಗತ ಎನ್ನುವ ಮೂಲಕ ವ್ಯಂಗ್ಯಕೂಲಿ ಕಬ್ಬಲಿಗ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಲಚ್ಚಪ್ಪ ಜಮಾದಾರ್ ಅವರು ಬಿಜೆಪಿ ನಾಯಕರಿಗೆ ವ್ಯಂಗ್ಯವಾಡಿದ್ದಾರೆ. ಹೌದು, ಪ್ರಿಯಾಂಕ್ ಖರ್ಗೆ ಬೆನ್ನಿಗೆ ನಿಂತ ಕೂಲಿ ಕಬ್ಬಲಿಗ ಹೋರಾಟ ಸಮಿತಿ ಹಾಗೂ ದಲಿತ ಸಂಘಟನೆಗಳು ಇಂದು ಕಲಬುರಗಿಯಲ್ಲಿ ಬಿಜೆಪಿ ನಾಯಕರು ಕಲಬುರಗಿ ಚಲೋ ಹೋರಾಟಕ್ಕೆ ಹಮ್ಮಿಕೊಂಡಂತ ಹಿನ್ನೆಲೆ ತೀವ್ರ ವಿರೋಧ ವ್ಯಕ್ತಪಡಿಸಿದ ಅವರು ಛಲವಾದಿ ನಾರಾಯಣಸ್ವಾಮಿ ಅವರ ಅಸಂವಿಧಾನಿಕ ಮಾತು ಖಂಡನಾರ್ಹವಾಗಿದೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಮಾತನಾಡುವಾಗ ನಾಯಿಗೆ ಹೋಲಿಕೆ ಮಾಡಿದ್ದಾರೆ. ಹೀಗಾಗಿ ಅವರ ಸಚಿವ ಸ್ಥಾನಕ್ಕೂ ನಾರಾಯಣಸ್ವಾಮಿ ಮರ್ಯಾದೆ ಕೊಟ್ಟಿಲ್ಲ ಎಂದು ಹಿರಿಯ ರಾಜಕಾರಣಿಯಾಗಿ ಈ ರೀತಿ ಮಾತನಾಡುವುದು ಅಸಮಂಜಸ. ಇನ್ನು ಕಾಂಗ್ರೆಸ್ ಕಾರ್ಯಕರ್ತರ ಹೋರಾಟ ಸಹಜ, ಬಿಜೆಪಿಗರ ಬಗ್ಗೆ ಮಾತನಾಡಿದರೆ ಸುಮ್ಮನಿರುವಿರಾ ಎಂದು ಇಂತಹ ವಿಚಾರವನ್ನು ವಿಜೇಂದ್ರ ಆರ್ ಅಶೋಕ್, ಎನ್ ರವಿಕುಮಾರ್ ಅವರು ಸಮರ್ಥನೆ ಮಾಡಿಕೊಳ್ಳುವುದು ನಾಚಿಕೆಗೇಡಿನ ಸಂಗತಿ ಎಂದು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇನ್ನು ದಲಿತ ಎಂಬ ಕಾರಣಕ್ಕೆ ಪ್ರಿಯಾಂಕ್ ಖರ್ಗೆ ಅವರನ್ನು ಟಾರ್ಗೆಟ್ ಮಾಡಲಾಗುತ್ತಿದೆ. ಇದರ ಹಿಂದೆ ಆರ್ಎಸ್ಎಸ್ ಕೈವಾಡವಿದೆ ಎಂದು ನಾರಾಯಣಸ್ವಾಮಿ ಅವರನ್ನು ಬಳಸಿಕೊಳ್ಳುತ್ತಿದ್ದಾರೆ ಅಷ್ಟೇ ಎಂದು ಕಿಡಿಕಾರಿದರು. ಇವತ್ತು ಕಲಬುರಗಿ ಜಿಲ್ಲೆಯಿಂದ ಮಾತನಾಡಬೇಕಾದ್ರೆ ಏನು ಬಿಜೆಪಿ ಪಕ್ಷದ ರಾಜ್ಯ ನಾಯಕರುಗಳು ಕಲಬುರಗಿ ಚಲೋ ಹೋರಾಟ ಹಮ್ಮಿಕೊಂಡಿದ್ದಾರೆ. ಕಲಬುರಗಿ ಚಲೋ ಧರಣಿ ಅಂತಲೂ ನಾವು ತಿಳ್ಕೊಬೋದು. ಇವತ್ತೇನು ಇವರು ಕಲಬುರಗಿ ಚಲೋ ಹೋರಾಟ ಹಮ್ಮಿಕೊಂಡಿದ್ದಾರಲ್ಲ, ಇವತ್ತು ಕರ್ನಾಟಕದ ಗಂಡು ಮೆಟ್ಟಿದ ನಾಡು, ಶರಣರ ಸಂತರ ಬೀಡು, ಈ ರಾಷ್ಟ್ರದ ಎರಡನೇ ಅಂಬೇಡ್ಕರ್ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಕರ್ಮಭೂಮಿ ಕಲಬುರಗಿಯಿಂದ ನಿಮಗೆ ಏನು ಬಿ ಜೆ ಪಿ ನಾಯಕರು ಏನು ಹೊಂಟಿದ್ದೀರಿ, ಇವತ್ತು ಬಿ ಜೆ ಪಿಯ ಗುಂಡಾಗಿರಿಗೆ, ಬಿ ಜೆ ಪಿಯ ಕೋಮು ಗಲಭೆ ಸೃಷ್ಟಿಸುವವರಿಗೆ ಕಲಬುರಗಿ ನಗರದಿಂದ ನಿಮಗೆ ಸ್ವಾಗತ ಮಾಡ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ಏನು ದಿನಾಂಕ 21/5/2025 ಕಲಬುರಗಿ ನಗರಕ್ಕೆ ಆಗಮಿಸಿದಂಥ ಛಲವಾದಿ ನಾರಾಯಣಸ್ವಾಮಿಯವರು ಬಿ ಜೆ ಪಿ ಕಚೇರಿಯಲ್ಲಿ ಏನು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಬೇಕಾದ್ರೆ ಮೂರ್ಖತನದ ಮಾತು, ನಾಚಿಕೆಗೇಡಿನ ಸಂಗತಿ. ಇವತ್ತು ಕರ್ನಾಟಕ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನಾಗಿ ಮಾತನಾಡಬೇಕಾದ್ರೆ ಇವತ್ತು ಈ ರಾಜ್ಯದ ಧೀಮಂತ ನಾಯಕ, ಕಲಬುರಗಿಯ ಉಸ್ತುವಾರಿ ಸಚಿವ, ಚಿತ್ತಾಪುರ ತಾಲೂಕಿನ ಶಾಸಕ, ಇವತ್ತು ಇವರ ಬಗ್ಗೆ ಪ್ರಿಯಾಂಕ್ ಖರ್ಗೆಜಿಯವರ ಬಗ್ಗೆ ಮಾತನಾಡಬೇಕಾದ್ರೆ ಇವತ್ತು ಮೋದಿಯವರನ್ನು ಆನೆ, ಇವತ್ತು ಪ್ರಿಯಾಂಕಾ ಖರ್ಗೆಯವರು ನಾಯಿ ಅಂತ ಮಾತಾಡ್ತಾ ಇದ್ದಾರೆ ಅಂದರೆ ಇದು ಒಂದು ನಾಚಿಕೆಗೇಡಿನ ಸಂಗತಿ. ಇವತ್ತೇನು ಅವರ ಒಂದು ಸ್ಥಾನ ಇದೆ, ಆ ಸ್ಥಾನಕ್ಕೆ ಮರ್ಯಾದೆ ಕೊಡುವಂಥ ಹೇಳಿಕೆಗಳು ಕೊಡಬೇಕು. ಇವತ್ತೇನು ಇಂಥ ಒಂದು ಹೇಳಿಕೆ, ಇವತ್ತು ಏನು ನಾಯಿ ಅಂತ ಪದವನ್ನು ಬಳಸುವಂಥ ಒಂದು ಏನಿದೆ ಇದು ಮೂರ್ಖತನದ ಹೇಳಿಕೆ, ಇವತ್ತು ಅವೈಜ್ಞಾನಿಕವಾದಂಥ ಹೇಳಿಕೆ ಇದು.